ತೀರಾ ಸಣ್ಣ ಆಗ್ಬಿಟ್ಟಿದ್ಲು ಗೈಸ್. ಅಂದರೆ ಅವಳಿಗೆ 2 ದಿನದಿಂದ ಕಂಟಿನ್ಯೂಸ್ ಜ್ವರ. ಹಿಂದೆಗಡೆ ಕೂತಿರೋರನ್ನ ಸಡನ್ ಆಗಿ ನೋಡಿದ್ರೆ ಒಳ್ಳೆ ಡ್ರೋನ್ ಪ್ರತಾಪ್ ಕಾಣ್ತಾರೆ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ನಾನು ಕೋಡ್ ಕೊಡ್ತೀನಿ. ಆ ಕೋಡ್ನ ನೀವು ಯೂಸ್ ಮಾಡಿದ್ರೆ ನಿಮ್ಗೂ ಡಿಸ್ಕೌಂಟ್ ಸಿಗುತ್ತೆ. ಎಡೆ ಇಡೋದು ಅಂತ ಹೇಳೋದು ನಾನು ತಪ್ಪಿಪ್ ಹೇಳ್ಬಿಡ್ತು ನಾವು. ಅಲ್ಲಲ್ಲಲ್ಲಲ್ಲಲ್ಲಲ್ಲ ಏನು ಸಣ್ಣ ಏನಾಗಿಲ್ಲ ಅದಕ್ಕೆ, ನೀವು ಇರಷ್ಟೇ ಇದ್ದೀರಾ. ಸ್ಟಾರ್ಟ್ ಮಾಡೋಣ. ಹಾಯ್ ಗೈಸ್, ಗುಡ್ ಆಫ್ಟರ್ನೂನ್. ನಾನು ನಿಮ್ಮ ಪ್ರೀತಿ ಅರುಣ್ ನಾಗೇಶ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಗೈಸ್, ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರು ಬಂದಿದ್ದೀರಾ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಗೈಸ್. ಇವತ್ತಿನ ವ್ಲಾಗ್ ಏನಪ್ಪ ವಿಶೇಷ ಅಂತಂದರೆ, ನಮ್ಮಮ್ಮ ಕೆಲಸ ಮಾಡೋದನ್ನ ನನ್ನ ಕೆಲ ನೋಡೋಕ್ಕಾಯ್ತಲ್ಲ ಗೈಸ್. ಯುಗಾದಿ ಹಬ್ಬ ಸ್ಪೆಷಲ್ಗೆ ಗೈಸ್ ಮನೆ ಒಂದೊಂದು ಮೂಲೆನೂ ಬಿಡ್ತಾ ಇಲ್ಲ, ಆ ಮಟ್ಟಕ್ಕೆ ಕ್ಲೀನ್ ಮಾಡ್ತಾವ್ರೆ. ಇಲ್ಲಿ ನೋಡಿ, ಈಗ ಬಾಗಿಲು 3 ರೂಮ್ ಕ್ಲೀನ್ ಆಯಿತು. 3 ರೂಮ್ ಕ್ಲೀನ್ ಮಾಡಿಕೊಂಡು ಕಿಚನ್ನ ನಮ್ಮ ಅದಕ್ಕೆ ಕ್ಲೀನ್ ಮಾಡ್ತಾಯಿದ್ರು. ಇವ್ರು ಬಾಗಿಲೂ ಬಿಡ್ತಾ ಇಲ್ಲ ಗೈಸ್. ಯಾವ ಗಲ್ಲಿ ಗಿಲ್ಲಿ ಸಂದಿ ಗುಂದಿ ಏನು ಬಿಡ್ತಾ ಇಲ್ಲ. ಅಲ್ಲ ಕಣಮ್ಮ, ಸಂಕ್ರಾಂತಿ ಹಬ್ಬದಲ್ಲಿ ಕ್ಲೀನ್ ಮಾಡಿದ್ರಿ, ಶಿವರಾತ್ರಿ ಹಬ್ಬದಲ್ಲಿ ಕ್ಲೀನ್ ಮಾಡಿದ್ರಿ, ಈಗ ಯುಗಾದಿಗೂ ಕ್ಲೀನ್ ಮಾಡ್ತಿದ್ದೀರಲ್ಲಮ್ಮ. ವರ್ಷ ಪೂರ್ತಿ ಬರೀ ಕ್ಲೀನ್ ಮಾಡ್ಕೊಂಡೇ ಇರ್ತೀರಲ್ಲಮ್ಮ. ಹಾಂ ಗೈಸ್, ಊಟನೂ ಮಾಡಿದೆ ನಮ್ಮಮ್ಮ. ಯುಗಾದಿ ಹಬ್ಬ ಅಂದರೆ ನಮಗಿದು ಸ್ವಲ್ಪ ಗ್ರ್ಯಾಂಡ್ ಹಬ್ಬ ಗೈಸ್. ಯುಗಾದಿ ಹಬ್ಬ ಸ್ವಲ್ಪ ಗ್ರ್ಯಾಂಡು. ಸೊ ಹಂಗಾಗಿ ಇಂಚು ನೋಡಿ, ಇದ್ರೊಳಗಡೆ ಇರೋ ಧೂಳು ಬಿಡ್ತಾಯಿಲ್ಲ ನಮ್ಮಮ್ಮ, ಆ ಮಟ್ಟಕ್ಕೆ ತೆಗಿತಾವ್ರೆ. ವಾಹ್ ನೋಡಿ ಗೈಸ್, ಯಾಕೆ ಗುಡ್ ಆಫ್ಟರ್ನೂನ್ ಅಂತ ಹೇಳಿದೆ ಅಂತಂದರೆ, 3 ಕಾಲಾಗ್ಬಿಟ್ಟಿದೆ, ಬಟ್ ಇನ್ನೂ ಯಾರು ಊಟ ಮಾಡಿಲ್ಲ. ನಮ್ಮ ಪಡಿ ಮೇಡಮ್ ಅವ್ರದ್ದು ಗೊತ್ತು ತಾನೇ ನಿಮಗೆ, ಮಲ್ಕೊಳ್ಳೋ ಟೈಮ್ ನೋಡಿ 1ರಿಂದ 3 ಮೇಡಮ್ ಅವ್ರು ಮಲ್ಗವ್ರೆ. ನಮ್ಮ ಅದಕ್ಕೆ ಪಾಪ ಇವಾಗ ಈ ಕಿಚನ್ ಇದೆಲ್ಲ ಒರೆಸಿ ಗೈಸ್, ಇದೆಲ್ಲ ಫುಲ್ ನೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ. ಇದು ಎಲ್ಲ ಇನ್ನೂ ಕ್ಲೀನ್ ಮಾಡಿಲ್ಲ, ಅಂದರೆ ಮೇಲ್ಗಡೆಯಿಂದ ಟಾಪಿಂದ ಬರ್ತಾವ್ರೆ, ಟಾಪಿಂದ ಬಾಟಮ್ವರೆಗೂ ಬರ್ತಾವ್ರೆ. ಹೆಂಗೆ ಅನಿಸ್ತಿದೆ ಅದಕ್ಕೆ? ಸಂಕ್ರಾಂತಿ ಹಬ್ಬದಲ್ಲಿ ಕ್ಲೀನ್ ಮಾಡಿದ್ರಿ, ಶಿವರಾತ್ರಿ ಹಬ್ಬದಲ್ಲಿ ಕ್ಲೀನ್ ಮಾಡಿದ್ರಿ, ಈಗ ಯುಗಾದಿ ಹಬ್ಬದಲ್ಲಿ ಕ್ಲೀನ್ ಮಾಡ್ತಾಯಿದ್ರಿ ಗೈಸ್. ನೋಡಿ, ನಮ್ಮ ಅತ್ತಿಗೆಗೆ ಹಾಗಲಕಾಯಿ ಪಲ್ಯ ಇಷ್ಟ, ಅದಕ್ಕೆ ಹಾಗಲಕಾಯಿ ಪಲ್ಯ ಮಾಡಿಕೊಂಡು ರೊಟ್ಟಿ ಮಾಡಿಕೊಂಡು ತಿಂತಾವ್ರೆ. ನಮ್ಗೇನು ಮಾಡಿದ್ದೀರಿ ಗೈಸ್? ಇದೇ ಹಳೆ ಅನ್ನ ಸಾಂಬಾರು, ನೆನ್ನೆ ಮಾಡಿರೋ ಸಾರು. ಅಯ್ಯೋ, ಏನು ತಿನ್ನೋದು ನಾವು? ಆಗಲ್ಲ, ನನ್ನ ಕೈಲಿ ಆಗಲ್ಲ ಗೈಸ್. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ, ಇವತ್ತು ನಮ್ಮ ಅಕ್ಕನ ಮಗ ಇದಕ್ಕಿದ್ದಂಗೆ ಸಡನ್ನಾಗಿ ಬಂದ್ಬಿಟ್ಟಿದ್ದ. ಸರ್ಪ್ರೈಸ್ ವಿಸಿಟ್. ಹೆಂಗನ್ನಿಸ್ತು ಅವ್ನು ಬಂದಿದ್ದು? ಮಂಡ್ಯಕ್ಕೆ ಹೋಗೋನೆ ಗೈಸ್, ನಮ್ಮ ಅಣ್ಣನ ಜೊತೆ ಮಂಡ್ಯಕ್ಕೆ ಹೋಗೋನು, ಅವನು ಬರ್ತಾನೆ. ಸೊ ಇವ್ರು ನೋಡಿ ಪಾಪ ಹಬ್ಬಕ್ಕೆ ಎಲ್ಲರೂ ಏನದಕ್ಕೆ ಫುಲ್ ಎಲ್ಲನೂ ಪಳ ಅನ್ನಿಸ್ತಾ ಇದ್ದೀರಾ ನೋಡಿ, ಲೈಟೇ ರಿಫ್ಲೆಕ್ಟ್ ಆಗ್ತೈತಲ್ಲ ಅದಕ್ಕೆ. ಹಾಂ, ಸಖತ್ ನೈಸ್. ಅಯ್ಯೋ ಗೈಸ್, ಪಾಪ ನೋಡಿ, ಅದಕ್ಕೆ ಸಣ್ಣ ಆಗ್ಬಿಟ್ಟಿದ್ದೀನಿ ಅಂತ ಹೇಳ್ತಾವ್ರೆ. ಏನು ಸಣ್ಣ ಏನಾಗಿಲ್ಲ ಅದಕ್ಕೆ, ನೀವು ಇರಷ್ಟೇ ಇದ್ದೀರಾ. ಒಂಚೂರು ಒಂದೇ ಒಂದು ದಾರ ಸಣ್ಣ ಆಗೋರೆ ಗೈಸ್. ಅಂದರೆ ಮದುವೆಗೂ ಮುಂಚೆ ಎಷ್ಟು ಸ್ಲಿಮ್ ಆಗಿದ್ರು ಗೊತ್ತಾ? ನೀವು ಮದುವೆ ಫೋಟೋಸ್ ಎಲ್ಲ ನೋಡಿದ್ರೆ ಕಳೆದೇ ಹೋಗ್ತೀರಾ. ಸೊ ಇವಾಗ ಕೆಲಸ ಎಲ್ಲ ಮಾಡಿದ್ರಲ್ಲ, ಅತ್ತೆ ಸೊಸೆ ಊಟ ಕೂತ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಹಾಕ್ತಾವ್ರೆ. ನಮ್ಮ ಅಮ್ಮಂಗೆ ಮುದ್ದೆ, ನಮ್ಮ ಅತ್ತಿಗೆಗೆ ರೊಟ್ಟಿ, ಹಾಗಲಕಾಯಿ ಪಲ್ಯ, ನನಗೆ ಅನ್ನ ಸಾಂಬಾರು. ಅನ್ನ ನೋಡಿ, ಉಪ್ಸಾರು ಗೈಸ್, ಉಪ್ಸಾರು ನನ್ನ ಫೇವ್ರೇಟ್ ಸಾರು ಗೈಸ್ ಇದು, ಉಪ್ಸಾಂಬಾರ್ಗೆ ಇನ್ನೊಂದು ಹೆಸರು ಏನಾದರೂ ಆಯ್ತಾ ಅದಕ್ಕೆ? ಏನಿಲ್ಲ, ಅದೊಂದೇ ಇರೋದು. ಇರಿ ಅಮ್ಮಂಗೆ ಕೇಳ್ತೀನಿ. ಅಮ್ಮ ಉಪ್ಸಾಂಬಾರ್ಗೆ ಏನಾದರೂ ಇನ್ನೊಂದು ಹೆಸರು ಐತೇನಮ್ಮ? ಹಾಂ, ಏನಿಲ್ಲ, ಅದೊಂದೇ ಇರೋದು. ಉಪ್ಸಾಂಬಾರು ಅಂದರೆ ಉಪ್ಸಾಂಬಾರು ಅಷ್ಟೇ ಗೈಸ್. ಅದಕ್ಕೆ ನಮ್ಮನೆ ಉಪ್ಸಾರಂಗೆ ಖಾರ ಎಲ್ಲ ಆಡಿಸ್ಬಿಟ್ಟು ಇದೆಲ್ಲ ಮಾಡ್ತಾರೆ. ಎಲ್ಲ ನೀಟಾಗಿ ಗೈಸ್, ಒಂದೊಂದು ಇಂಚಿನೂ ಬಿಟ್ಟಿಲ್ಲ ಗೈಸ್, ಎಲ್ಲ ಕಿತ್ತಿ ಒದರಾಡ್ಬಿಟ್ಟವ್ರೆ. ಈ ಹಬ್ಬದಲ್ಲಿ ನಾವು ನಮ್ಮ ಹಿರಿಕರಿಗೆ ಎಡೆ ಎಲ್ಲ ಇಡ್ತೀವಿ. ಎಡೆ ಇಡೋದು ಅಂತಾನೆ ಹೇಳೋದು, ನಾನು ತಪ್ಪಿಪ್ ಹೇಳ್ಬಿಡ್ತು ನಾವು. ಸೊ ಬಟ್ಟೆ ಇಡೋದು ಗೈಸ್. ಬಟ್ಟೆ ಇಡೋದು ಇನ್ ದ ಸೆನ್ಸ್, ಅವ್ರಿಗೆ ನಮ್ಮ ಪೂರ್ವಜರಿಗೆ ಪಾಪ ಶಾಂತಿ ಸಿಗಲಿ, ವರ್ಷ ಸತ್ತಿರ್ತಾರಲ್ವ. ಸೊ ಅವ್ರಿಗೆ ಒಂಚೂರು ನೆಮ್ಮದಿ ಅನ್ನೋದು ಇರಲಿ ಅಂದ್ಬಿಟ್ಟು, ಪಿಶಾಚಿಗಳ ಥರ ಯಾರು ಆಡಬಾರ್ದು, ನೆಮ್ಮದಿಯಾಗಿರಲಿ ಅಂದ್ಬಿಟ್ಟು ಮಾಡ್ತಾರೆ ಇದನ್ನು. ಸೊ ಅವ್ರಿಗೆ ಬಟ್ಟೆ ಇಟ್ಟು, ಅವ್ರಿಗೆ ಏನೇನು ಇಷ್ಟ ಇರುತ್ತಲ್ಲ ಅದೆಲ್ಲ ತಿಂಡಿ ಇಟ್ಟು ಮಾಡಿ ಮಡಗಿರ್ತಾರೆ. ಅಮ್ಮ ಏನು ಮಾಡ್ತಿದ್ದೀರಮ್ಮ ಯುಗಾದಿ ಹಬ್ಬಕ್ಕೆ ತಿಂಡಿ? ಯಾರಿಗಿಷ್ಟ ಅಂದ್ಬಿಟ್ಟದು? ಇಲ್ಲಿ ನೋಡಮ್ಮ, ನಮ್ಮಮ್ಮ ಗೈಸ್ ನೋಡ್ತಾನೆ ಇಲ್ಲ, ಬ್ಲಾಗಿಗೆ ಬೆಲೆನೇ ಇಲ್ಲ, ಬರೀ ಕ್ಲೀನಿಂಗು. ಯಾರಿಗಿಷ್ಟ ಅಂದ್ಬಿಟ್ಟು ಒಬ್ಬಟ್ಟು ಮಾಡ್ತಾರದು? ಇದು ಗೈಸ್, ನಿಮ್ಮನ್ನ ಕಿಟಕಿಯಿಂದ ತೋರಿಸ್ತೀನಿ ನಮ್ಮಮ್ಮನ. ಹೌದಾ? ಎಲ್ಲರೂ ಅದನ್ನೇ ಮಾಡೋದಾ? ಪಾಯಸ ಇದು ಮಾಡೋರು, ಪಾಯಸ ಮತ್ತು ಬೂಂದಿ ಮಾಡೋರು ಮಾಡಲ್ವಾ? ಸೊ ಇದು ಯಾರಿಗೂ ಇಷ್ಟ ಅಲ್ಲ ಒಬ್ಬಟ್ಟು? ಅಲ್ಲ ಕಣಮ್ಮ, ಈಗ ನಮ್ಮ ಕಡೆ ಸತ್ತವ್ರಲ್ಲ, ಅವ್ರಿಗೆ ಯಾರಿಗೂ ಇಷ್ಟ ಇಲ್ವಾ ಅಂತ ನಾನು ಕೇಳ್ತೇನೆ. ಎಲ್ರಿಗೂ ಇಷ್ಟವಾ?
ಓಕೆ ಎಲ್ಲರಿಗೂ ಇವಾಗ ನೋಡಿ ನಿಮಗೆ ನಮ್ಮ ಅದಕ್ಕೆ ಮಸಾಲೆ ದೋಸೆ ಇಷ್ಟ, ನನಗೆ ಬಿರಿಯಾನಿ ಇಷ್ಟ. ಹ್ಞೂ ಮತ್ತೆ ಹಾಂ ನೋಡಿ ಗೈಸ್ ಇದ್ಯಾವ ನ್ಯಾಯ ಗೈಸ್, ಅವ್ರವ್ರಿಗೆ ಏನೇನು ಇಷ್ಟ ಅದನ್ನು ಮಾಡ್ಬೇಕು ತಾನೆ ಅಲ್ವಾ? ಅದಕ್ಕೆ ನಿಮಗೆ ಮಸಾಲೆ ದೋಸೆ ಇಷ್ಟ, ಸೊ ಹಂಗೆ ಒಬ್ಬೊಬ್ರಿಗೆ ಒಂದೊಂದು ಥರ ಇಷ್ಟ ಇರುತ್ತೆ ತಾನೆ. ಸೊ ನೀವು ಅವ್ರಿಗೆ ಅದೇನೇನು ಇಷ್ಟ ಅದೆಲ್ಲ ಮಾಡ್ಬೇಕು ತಾನೆ. ಇಲ್ಲಿ ಆ ಕಡೆ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ, ನಮ್ಮ ಅಪ್ಪನ ಮನೆ ಕಡೆ ನಮ್ಮ ಅಮ್ಮನ ಮನೆ ಕಡೆ ಹಂಗೆ. ಓ ಹಂಗೆ ಸತ್ಯದ ಅವ್ರಿಗೆ ಏನು ಇಷ್ಟ ಅವ್ರಿಗೆ ಮಾಡಿರ್ತಾರೆ. ಹಾಂ ಇಲ್ಲಿ ಬರೀ ಎಲ್ರಿಗೂ ಒಬ್ಬಟ್ಟು ಅಂತ ಅಂದ್ಬಿಟ್ರೆ ಪಾಪ ಅವ್ರಿಗೆ ಬೇಜಾರಾಗಲ್ವಾ ಗೈಸ್? ಬೇಜಾರಾಗುತ್ತೆ. ನನ್ನ ಕೂತು ಜಾಸ್ತಿ ಆಗ್ಬಿಟ್ಟೈತೆ ಗೈಸ್. ಏರ್ ಕಟ್ ಮಾಡ್ಸೋಣ ಅಂದ್ಬಿಟ್ಟು ನಾನು ಹೋಗಿದ್ದೆ, ಬಟ್ ಅವರು ಏರ್ ಕಟ್ ಮಾಡೋರು ಇರಲಿಲ್ಲ. ಅವ್ರೇನೋ ಸ್ವಲ್ಪ ಹೊರಗಡೆ ಹೋಗಿದ್ದೀನಿ, 3 ಅವರ್ ಆಗುತ್ತೆ ಬರೋಕ್ಕೆ ಅಂತಂದರು. ಸೊ ಅದಕ್ಕೆ ಇನ್ನೊಂದಿನ ಮಾಡಿಸ್ಕೊಂಡ್ರಾಯ್ತು ಅಂತ ಬಂದ್ಬಿಟ್ಟೆ. ಗೈಸ್ ಯುಗಾದಿ ಹಬ್ಬದಲ್ಲಿ ಏನು ಫೇಮಸ್ ಗೊತ್ತಾ? ಇರಿ ನಮ್ಮ ಅಮ್ಮನ ಕೈಲಿ ಹೇಳ್ತೀನಿ. ಹೋದ ವರ್ಷ ಎಷ್ಟು ಗೆದ್ದಿದ್ದೆ ನಾನು ಅದಕ್ಕೆ ಯುಗಾದಿ ಹಬ್ಬದಲ್ಲಿ ಗೈಸ್? ಗೆಲ್ಲೋದು ಅಂತಂದರೆ ಇದು ನಮ್ಮ ಕಡೆ ಎಲ್ಲ ಯುಗಾದಿ ಹಬ್ಬಕ್ಕೆ ಇಸ್ಪಿಟ್ ಆಡ್ತಾರೆ, ಅಂದರೆ ಕಾರ್ಡ್ಸ್ ಆಡ್ತಾರೆ, ಪಚ್ಚಿ ಆಡ್ತಾರೆ, ಎಲ್ಲ ಕಡೆನೂ ಆಡ್ತಾರೆ ಯೂಶ್ವಲಿ. ಬಟ್ ನಮ್ಮೂರಲ್ಲಿ ಸ್ವಲ್ಪ ಸ್ಪೆಷಲ್. ನಿಮಗೆ ನಾಳೆ ಬ್ಲಾಗಲ್ಲಿ ತೋರಿಸ್ತೀನಿ ಹೆಂಗಿರುತ್ತೆ ಅಂತ. ಹೇಳಿ ನಾನು ಎಷ್ಟು ಗೆದ್ದಿದ್ದೆ ಹೇಳಿ? ನಾನು ಗೈಸ್ 2,000 ಗೆದ್ದಿದ್ದೆ. 2,000 ಗೆದ್ಬಿಟ್ಟು ಬಂದಿದ್ದೆ. ನಮ್ಮ ಅಣ್ಣ ಪಾಪ ಸ್ವಲ್ಪ ಹ್ಯೂಜ್ ಲಾಸಲ್ಲಿದ್ದ, ಬೇಡ ಮೆನ್ಷನ್ ಮಾಡೋದು ಅಮೌಂಟ್ ಎಷ್ಟು ಅಂತ. ನಮ್ಮ ಅಮ್ಮನ ಕೈಲಿ ಗೈಸ್ ಯಾವಾಗಲೂ ಯುಗಾದಿ ಹಬ್ಬ ಯಾವಾಗ ಬಂದ್ರೆ ನಮ್ಮ ಅಮ್ಮನ ಇಷ್ಟು ದುಡ್ಡು ಅಂತ ಇಸ್ಕೊಂಡು ಹೋಗ್ತೀನಿ, ಗೆದ್ಕೊಂಡೆ ಬರೋದು. ಅಮ್ಮ 1 ವರ್ಷನಾದ್ರೂ ನಾನು ಸೋತಿದ್ದೀನಾ? ಹಾಂ ಅದು ಯಾಕೆ ಹೇಳಿ? ನಮ್ಮಮ್ಮ ಕೊಟ್ಟಿರ್ತಾರೆ ಅಂದಮೇಲೆ ಹೆಂಗೆ ಸೋಲಕ್ಕಾಗುತ್ತೆ ಗೈಸ್? ಈ ಸರ್ ಅದಕ್ಕೆ ನಮ್ಮಮ್ಮ ಬೇಡ, ನಮ್ಮ ಅದಕ್ಕೆ ಕೈಲಿ ಇಸ್ಕೊಂಡು ಹೋಗ್ಬಿಡ್ತೀನಿ. ನಮ್ಮಮ್ಮ ನಮ್ಮ ಅದಕ್ಕೆ ಇಬ್ರು ಕೈಲಿ ಇಸ್ಕೊಂಡು ಹೋಗ್ಬಿಡ್ತೀನಿ. ಇವಾಗ ಒಂದು ಹೆಣ್ಮಗು ಕೊಟ್ಟರೆ ಸ್ವಲ್ಪ ಅಮೌಂಟ್ ಗೆದ್ದಿದ್ದೀನಿ, 2 ಹೆಣ್ಮಕ್ಳು ಸೇರಿ ಕೊಟ್ಟರೆ ಇನ್ನೂ ಜಾಸ್ತಿ ಗೆಲ್ತೀನಿ ಅಲ್ವಾ? ಆಮೇಲೆ ನನ್ನ ಹೆಂಡತಿ ಬಂದ ಮೇಲೆ 3 ಜನ ಹೆಣ್ಮಕ್ಳ ಕೈಲಿ ಇಸ್ಕೊಂಡು ಹೋಗ್ಬಿಡ್ತೀನಿ, ಅವಾಗ ಇನ್ನೂ ಜಾಸ್ತಿ ಗೆಲ್ಬೋದು ಅಲ್ವಾ ಗೈಸ್? ಸೊ ಬನ್ನಿ, ಅವರು ಪಾಪ ಇವಾಗ ಊಟ ಮಾಡ್ತಾವ್ರೆ, ನನಗೂ ನಮ್ಮ ಅದಕ್ಕೆ ಹಾಕೊಂಬಂದ್ಬಿಟ್ಟವ್ರೆ. ನಂಗೆ ನೋಡಿ ತುಪ್ಪ ಉಪ್ಸಾರು ಅನ್ನ ಇವಳು ತಿನ್ನಕ್ಕಿಲ್ವಾ? ಇವಳಿಗಿನ್ನ ತಿನ್ನಿಸಲ್ಲ ಪಾಪ, ಮಲ್ಗೋಳೆ. ಖಾರ ಬೇಕಾ? ಓ ಕರೆಕ್ಟು, ಮುದ್ದೆ ತಿಂದ್ಲು, ನಾನೇ ತಿನ್ನಿಸ್ತೆ ಅವಳಿಗೆ. ಸೊ ಇವರು ಊಟ ಮಾಡ್ತಾರಲ್ಲ, ಉಪ್ಪೆಸರು ಖಾರ ಬೇಕಂತ ಗೈಸ್. ಉಪ್ಪೆಸರು ಖಾರ ಅಂತಂದ್ರೆ ಎಲ್ರಿಗೂ ಗೊತ್ತು ತಾನೆ, ಮನೇಲಿ ಆಡ್ಸೋದು. ಯೋ ಡೋರ್ ಯಾಕೆ ಹಿಂಗೆ ಹಿಂದಕ್ಕೆ ಹೋಯ್ತೈತಿ ನೋಡಿ, ಹಿಂಗೆ ತೊಳೆದ್ರೆ ಹಿಂಗೆ ಮುಂದಕ್ಕೆ ಹೋಗ್ತೈತಿ. ಉಪ್ಪೆಸರು ಖಾರ ಅಂತಂದರೆ ಇದು ಮನೇಲೆ ಆಡ್ಸೋದು ಗೈಸ್. ಈ ಥರ ಸಾಂಬಾರಿಗೆ ಅಂತಲೇ ಸ್ಪೆಷಲ್ಲಾಗಿ ಮಾಡ್ತಾರೆ, ತೋರಿಸ್ತೀನಿ ರೀ ಹೆಂಗಿರುತ್ತೆ ಅಂತ. ಲಲ್ಲ ಈ ಉಪ್ಪೆಸರು ಖಾರಕ್ಕೆ ಈ ಅನ್ನ ಸಾಂಬಾರ್ಗೆ ಹಾಕ್ಕೊಂಡು ಈ ನಿಂಬೆಹಣ್ಣು ಹಿಂಗೆ ಇಟ್ಕೊಂಡು ತಿಂತಾಯಿದ್ರೇ ಯಾಕೆ ಹೇಳ್ತೀರಾ, ಸಕ್ಕತ್ತಾಗಿರುತ್ತೆ. ಸೊ ಬನ್ನಿ ಇವಾಗ ಸದ್ಯಕ್ಕೆ ಊಟ ಮಾಡಿಬಿಡ್ತೀನಿ, ಹೊಟ್ಟೆ ಎಷ್ಟೈತಿ ಗೈಸ್. ನಿಮ್ದೆಲ್ಲರದು ಊಟ ಆಗಿದೆ ಅಂತ ಅನ್ಕೊತೀನಿ. ಊಟ ಯಾರು ಮಾಡಿಲ್ಲ ಇನ್ನೂ ಹೋಗಿ ಊಟ ಮಾಡಿ ಅಂತ ಹೇಳ್ತಾ ನಾನು ಊಟ ಮಾಡ್ಕೊಂಡು ಬಂದ್ಬಿಡ್ತೀನಿ. ಆಮೇಲೆ ನಮ್ಮ ಅಕ್ಕನ ಮಗ ಬಂದವನು, ಅವನು ಬಂದಮೇಲೆ ತೋರಿಸ್ತೀನಿ ನಿಮಗೆ. ನೋಡಿದ್ದೀರಲ್ಲ ಜೀವು ಅಂದ್ಬಿಟ್ಟು ಅವನು ತೋರಿಸ್ತೀನಿ ಬನ್ನಿ. ಏನತ್ಗೆ? ಮೂವಿಗೆ ಹೋಗಿದ್ದಾಗ ಗೈಸ್, ಅದೇ ಮೂವಿಗೆ ಹೋಗಿದ್ದಾಗ ನಮ್ಮ ಡಿ ಬಾಸ್ತು ಮೂವಿಗೆ ಹೋಗಿದ್ದಾಗ ಬಾಯ್ ಬಿಡ್ಕೊಂಡು ನೋಡ್ತಿದ್ನಲ್ಲ ಹುಡುಗಿನ, ಅಂತ ನೋಡ್ತಿದ್ನಲ್ಲ, ಅವನೇ ಬಂದಿರೋದು ತೋರಿಸ್ತೀನಿ ರೀ. ನಮ್ಮ ಅಣ್ಣನ ಜೊತೆ ಮಂಡ್ಯಕ್ಕೆ ಹೋಗೋನು ಬರಲಿ ಅವನು ಮಾಡ್ತೀನಿ ಅವನಿಗೆ. ಗೈಸ್ ನಾವೆಲ್ಲ ಊಟ ಮಾಡ್ಕೊಂಡು ಈಗ ಪರ್ಣಿ ಮೇಡಮ್ ಅವ್ರು ಇದ್ರು. ಪರ್ಣಿ ಮೇಡಮ್ ಅವ್ರಿಗೆ ನಮ್ಮ ಅಜ್ಜಿ ಊಟ ಮಾಡಿಸ್ತಾವ್ರೆ ಗೈಸ್. ನೀವು ಪರ್ಣಿದು ಏನೋ ಒಂದು ಡಿಫ್ರೆನ್ಸ್ ನೋಡ್ಬೋದು. ಸಾರಿ, ಅವರಜ್ಜಿ ಪರ್ಣಿಯವ್ರ ಅಜ್ಜಿ ಊಟ ಮಾಡಿಸ್ತಾವ್ರೆ. ಪರ್ಣಿಲಿ ಏನೋ ಒಂದು ಡಿಫ್ರೆನ್ಸ್ ಕಾಣಿಸುತ್ತೆ ನೋಡಿ ಗೈಸ್. ಪರ್ಣಿಲಿ ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ ನಿಮಗೆ? ಏನು ಡಿಫ್ರೆನ್ಸ್ ಕಾಣಿಸ್ತಾ ಇದೆ? ಸಣ್ಣ ಆಗ್ಬಿಟ್ಟವಳೆ ಗೈಸ್, ಜ್ವರ ಬಂದಿತ್ತು ಪಾಪ ಅವಳಿಗೆ. ನೋಡಿ 2 ತಿಂಗಳು 3 ತಿಂಗಳಿಂದ ದಪ್ಪ ಆಗ್ತಾಳೆ. ಕಾಲೆಲ್ಲ ನೋಡಿ ಸಣ್ಣ ಆಗ್ಬಿಟ್ಟೈತೆ. 2 ತಿಂಗಳು 3 ತಿಂಗಳಿಂದ ದಪ್ಪ ಆಗಿರ್ತಾಳೆ, ಜ್ವರ ಬಂದು ಸೊಯ್ ಅಂತ ಹೇಳ್ತೈತಾಳೆ. ಯಾಕಮ್ಮ ಹಂಗೆ? ಮಕ್ಕಳುಗಳು ಬೆಳೀತಾ ಅಂದ್ರೂ ಈ ಮಟ್ಟಿಗೆ ನೋಡಿ ಎಷ್ಟು ಸಣ್ಣ ಆಗವಳೆ. ವಾ ತೀರಾ ಸಣ್ಣ ಆಗ್ಬಿಟ್ಟಿದ್ಲು ಗೈಸ್. ಅಂದರೆ ಅವಳಿಗೆ 2 ದಿನದಿಂದ ಕಂಟಿನ್ಯೂಸ್ ಜ್ವರ. ಅಜ್ಜಿನ ತೋರಿಸ್ಬೇಕು, ಅವ್ರ ಅಜ್ಜಿನ ತೋರಿಸ್ಬೇಕಂತ ಗೈಸ್. ಇವಳನ್ನ ತೋರಿಸಿದ್ಮೇಲೆ ಅವ್ರ ಅಜ್ಜಿನ ತೋರಿಸ್ಬೇಕಂತೆ. ಹಾಯ್ ಮಾಡಿಸ್ಬೇಕು ಅಜ್ಜಿ ಕೈಲಿ. ಸಲ್ಯೂಟ್ ಗೈಸ್, ಎಲ್ರಿಗೂ ಸಲ್ಯೂಟ್ ಹೊಡಿತಾಳೆ ನೋಡಿ. ಅಜ್ಜಿ ನೋಡಿಬೇಕಾ? ಅಜ್ಜಿ ಕೈಲಿ ಸಲ್ಯೂಟ್. 2 ದಿನದಿಂದ ಪಾಪ ಬಟ್ಟಿ ಜ್ವರ ಬರ್ತಾಯಿತ್ತು. ಆಸ್ಪತ್ರೆಗೆ ಕರ್ಕೊಂಡೋಗಿ ಟಾನಿಕ್ ಹಾಕಕ್ಕೆ ಹೇಳಿದ್ರಂತೆ. ಸೊ ಇಂಜೆಕ್ಷನ್ ಹಾಕಲ್ಲ ಅಲ್ವಾ ಮಕ್ಳುಗಳಿಗೆ? ಸೊ ಟಾನಿಕ್ ಹಾಕ್ತಾರೆ. ಅದೇನೋ 6 ಅವರ್ಸಾಗ 6 ಗಂಟೆಗೆ ಒಂದ್ಸರಿ 4 ಗಂಟೆಗೆ ಒಂದ್ಸರಿ. ಹೊಡಿಬೇಡ, ಗುಂಡಿಗೆ ಯಾಕೆ ಕುಡಿತೀರಿ? ಗುಂಡು ಹೊಡಿತಾಳೆ ನೋಡಿ ಗೈಸ್ ಕಡ್ಡಿಲಿ. ಯಾಕೆ ಹೊಡಿತಿದ್ದಿ ಗುಂಡಿಗೆ? ಹೊಡಿಯಕ್ಕೆ ಬಿಟ್ಟಿಲ್ಲ ಅಂತ. ನನ್ಗೆ ಯಾಕೆ ಹೊಡಿತಿದ್ದಿ? ಹೊಡಿಬೇಡ ಪಾಪ. ಗುಂಡ ಪಪ್ಪಿ ಕೊಡ ಗುಂಡ ನೀನು. ನನ್ನ ಮಗನೇ ಹೊಡಿಬೇಡ ಕಣವ. ನೋಡಿ ಅಪ್ಪ ಹೊಡಿಯಕ್ಕೆ ಬಿಡ್ತಲ್ಲೋ. ಅಪ್ಪ ಅಪ್ಪ ಐ ಗೈಸ್ ಓದ್ ವಿಡಿಯೋದಲ್ಲಿ ನೋಡಿದ್ರಲ್ಲ ಹೆಂಗ್ ಹೊಡೆದಿದ್ಲು ನನಗೆ ಅಂತ. ಅದೇ ಹೊಡಿತಾರ ನೋಡೋಣ ಗೈಸ್. ಆಮೇಲೆ ಇವಳ್ದು ಇನ್ನೊಂದು ಏನು ಗೊತ್ತಾ? ಇವಳು ಬುದ್ಧಿ ಏನು ಇಷ್ಟ ಆಗಲ್ಲ ಗೊತ್ತಾ ನನಗೆ? ಇವಳಿಗೆ ಯಾರು ಹೊಡಿಬಾರ್ದಂತೆ.
ಬೇರೆಯವ್ರಿಗೆ ಹೊಡೆದ್ರೆ ಮಾತ್ರ ಹೆಂಗ್ ನಗ್ತಾಳೆ ಗೊತ್ತಾ? ಹೊಡಿಬೇಡ ಕಣಮ್ಮ, ನೋಯ್ತದೆ ನೋಯ್ತದೆ. ಅದು ಅದು ನಿನ್ನಂಗ್ ಮನ್ಸ ಅಲ್ವಾ? ನೋಡಿ ಗೈಸ್ ರೋಪ್ ಆಗ್ತಾವಳೆ, ಅದು ನಿನ್ನಂಗ್ ಮನ್ಸ ತಾನೆ. ಅಲ್ಲೇ ನಾನ್ ಹಿಡ್ಕೊಂಡು ರುಬ್ಬಾಡ್ಬಿಡ್ತೀನಿ ಹಂಗ್ಯಾ. ತಿನ್ಕೋಲಿ, ಅನ್ನ ತಿನ್ಕೋ ಬೇಗ, ಪಿ ಹೋಗೋಣ. ಹೊಡಿಬೇಡ ಕಣಮ್ಮ, ಹೊಡಿಬೇಡ್ದು ಮನ್ಸಲ್ವಾ ಅದು ನಿನ್ನಂಗೆ? ಹೊಡಿಬೇಡ್ದು, ಹೊಡಿಬೇಡ ಅಂತ ಹೇಳ್ತಾ ಮತ್ ಅದ್ನೇ ಮಾಡ್ತಿಲ್ಲ ನೀನು. ಮುಸುಡಿ ನೋಡಿ, ಮುಸುಡಿ ಹೇಳ್ದ ಈ ಗಬ್ಬಿ ಅಲ್ಲೇ ಅವ ನೀವ್ ಹೇಳ್ಬೇಕು, ಇಲ್ಲ ಅಂದ್ರೆ ಅದನ್ನ ಅಲ್ಲೇ ಜಾಸ್ತಿ ಮಾಡ್ತಾಳ ಅವಳು. ನನ್ಗೆ ಹೊಡೆದ್ರೆ ನನ್ನ ಮಗಳೇ ಗೊತ್ತು ತಾನೆ ನಿನಗೆ, ಮನೆ ನನ್ನ ಹತ್ರಕ್ಕೆ ಬರ್ಬೇಕು, ನಾನೇ ತಾನೇ ಆಟ ಆಡಿಸ್ಬೇಕು. ಗೈಸ್ ಯಾರ ಹತ್ರಕ್ಕೂ ಹೋಗಲ್ಲ ಅವಳು, ಆಟ ಆಡಿಸ್ಬೇಕು ಅಂತಂದ್ರೆ. ಈಗ ನೋಡಿ ಅತ್ತೋ ಅಂತಂದ್ರೆ ಬಂದ್ ಹತ್ಬಿಡ್ತಾವ, ಅತ್ತೋ ಅತ್ತೋ. ನೋಡಿ ಗೈಸ್ ನೋಡಿ, ರೆಡಿ ಆದ್ಲು ಈಗ ನೋಡಿ ಅತ್ತೋ ಅಂದಿದ ತಕ್ಷಣ ಹೆಂಗತ್ತ ನೋಡಿ. ಈಗ ಅತ್ತೋ ಅತ್ತೋ ಅಚ್ಚ. ಐ ನಾನೇನ್ ಮಾಡ್ದೆ? ಅಚ್ಚ ಅಚ್ಚ ಅಚ್ಚ, ಕೊಯ್ನೋಯ್ತಾ? ಏನಾಯ್ತು ಕೈಗೆ? ಅಚ್ಚ ಬಾ, ಆಯ್ತು ಬಾ ಅತ್ತು. ಗೈಸ್ ಅವಳಿಗೆ ಜ್ವರ ಬಂದ್ಬಿಟ್ಟು ಬಾಡಿಯಲ್ಲಿ ಸ್ಟ್ರೆಂತ್ ಇಲ್ವಲ್ಲ, ಸೊ ಹತ್ತಕ್ಕಾಯ್ತಲ್ಲ. ಐ ಬಾಡಿ ಬೇಡ, ಇಲ್ಲ ಅಂದ್ರೆ ಇಷ್ಟೊತ್ತಿಗೆ ನನ್ನ ಮೇಲೆ ಹತ್ತಿ ಕೂದಲೆಲ್ಲ ನನ್ನ ಗಿಂಜಿ ಪಂಜಿ ಎಲ್ಲ ಇದು ಮಾಡಾಕಿರೋಳು. ಜ್ವರ ಬಂದ್ಬಿಟ್ಟು ಪಾಪ ಸಣ್ಣ ಆಗ್ಬಿಟ್ಟವಳೆ. 2 ದಿನ ಗೈಸ್ ಕಂಟಿನ್ಯೂಸ್ ಜ್ವರ. 4 ಗಂಟೆಗೆ ಒಂದೊಂದ್ಸಲ ಸಿರಪ್ ಹಾಕಿ ಅಂತ ಹೇಳಿದ್ರು, ಸೊ ಸಿರಪ್ ಹಾಕಿದೀವಿ. ಸುಮ್ಮನೆ ಏನು ಹೊಡೆದ ಹಂಗೆ ಹೆಂಗೆ ಹೊಡಿತೀನಿ ಗೊತ್ತಾ? ಅಲ್ಲಿ ನೋಡಿ ಅದೇ ನನಗೆ ಹೊಡಿತಾಳ ನಮ್ಮ. ಅವಳಿಗೆ ಬಾಡಿಲಿ ಸ್ಟ್ರೆಂತ್ ಇಲ್ಲ ಗೈಸ್. ಇವಳು ಬಾಡಿಲಿ ಸ್ಟ್ರೆಂತ್ ಇಲ್ದೇನೆ ಈ ಮಟ್ಟಿಗೆ ಆಡ್ತಾಳೆ ಗೈಸ್. ಇನ್ನೇನೋ ಸ್ಟ್ರೆಂತ್ ಇದ್ಬಿಟ್ರೆ ಹೆಂಗೆ ತಡೆಯೋದು ನಾವು ಇವಳನ್ನ? ಹಾಂ ಕುತ್ಕೊಂಡು ತಿನ್ನಲ್ಲ, ಯಾಕೆ ಕುತ್ಕೊಳ್ಳಿ, ಹೋಗಲ್ಲ ಅಜ್ಜಿ ತೊಡೆ ಮೇಕೆ. ಮಾತೆತ್ತಂಗಿಲ್ಲ ಗೈಸ್, ಮಾತೆತ್ತರೆ ನಾನೇನಾರು ಹೊಡೆದ್ರೆ ಸಾಕು, ಅಜ್ಜಿ ಅಪ್ಪ ಅಜ್ಜಿ ಅಪ್ಪ ಅನ್ಕೊಂಡು ತೋರಿಸ್ತಾಳೆ. ನೋಡಿ ಹೆಂಗ್ ನೋಡ್ತಾಳೆ ಅವಳು. ನಮ್ಮ ಅಪ್ಪ ಕಂಪ್ಲೇಂಟ್ ಹೇಳ್ತಾನೆ ನನ್ನ ಮೇಲೆ ಅಂತ. ಆಯ್ತು 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 ಬಾ, ಆಯ್ತು ಬಾ. ಅಯ್ಯೋ ಅಲ್ಲಿ ನೋಡೋಣ ಏನ್ ಕಂಪ್ಲೇಂಟ್ ಹೇಳ್ತಾಳೆ ಕಳ್ಳಿ ಅವಳು. ಇವಾಗಿನ್ನ ಊಟ ಮಾಡಿಸಿ ಪಾಪ ಮಲಗಿಸ್ತಾರೆ, ಮತ್ತೆ ಟಾನಿಕ್ ಹಾಕ್ಬಿಟ್ಟು ಇನ್ನೊಂದು ರೌಂಡ್ ಮಲಗಿಸ್ಬೇಕು ಅನ್ಸುತ್ತೆ ಅವಳನ್ನ. ಇವಾಗ ಮಲ್ಕೊಂಡ್ರೆ ಗೈಸ್ ರಾತ್ರಿ ಎಲ್ಲ ಅವ್ರಿಗೆ ಹಿಂಸೆ ಹಾಕ್ಬಿಡ್ತಾಳೆ, ಅದಕ್ಕೆ ಇವಾಗ ಮಲಗಿಸಲ್ಲ ಮೋಸ್ಟ್ಲಿ. ಸೊ ನಮ್ಮ ಅಕ್ಕವ್ರ ಮಗ ಬರಲಿ, ಅವ್ನು ಬಂದಮೇಲೆ ತೋರಿಸ್ತೀನಿ ನಿಮಗೆ. ಇನ್ನೇನು ಆಲ್ರೆಡಿ 5 ಗಂಟೆ ಆಗೋಯ್ತು ಗೈಸ್, ಸ್ಟ್ರೀಮಿಗೆ ಹೋಗಿ ಕೂತ್ಕೋಬೇಕು. ಸೊ ಮೈಟ್ ಬಿ ಅವ್ನು ಬಂದಮೇಲೆ ಸ್ಟ್ರೀಮ್ ಮುಗಿಸ್ಕೊಂಡು ನಾನು ವೀಡಿಯೋ ಮಾಡ್ತೀನಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಓಕೆ, ಸೊ ಬನ್ನಿ ಅಲ್ಲಿವರೆಗೆ ಈಗ ಹೋಗ್ಬಿಟ್ಟು ಸ್ಟ್ರೀಮಿಂಗ್ ಸೆಟಪ್ ಮಾಡಿ ಸೊ ಸ್ಟ್ರೀಮ್ ಸ್ಟಾರ್ಟ್ ಮಾಡೋಣ. ಸೊ ಗೈಸ್ ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ನನ್ನ ಸ್ಟ್ರೀಮಿಂಗ್ ಮುಗಿಸಿದ್ಮೇಲೆ ನಮ್ಮ ಅಕ್ಕವರ ಮಗ ಮನೆಗೆ ಬರ್ತಾನೆ ಅಂತ ಹೇಳಿದ್ದೆ. ಗೊತ್ತು ತಾನೇ, ಇವನು ಫಿಲಮಲ್ಲಿ ಹೆಣ್ಣು ಹುಡುಗಿನ ಬಾಯ್ ಬಿಡ್ಕೊಂಡು ನೋಡ್ತಿದ್ದ ನಾನು. ನಾನಿವಾಗ ಜಸ್ಟ್ ಗೈಸ್ ನನ್ನ ಸ್ಟ್ರೀಮ್ ಮುಗಿಸ್ಬಿಟ್ಟು ಬಂದೆ. ನನ್ನ ಸ್ಟ್ರೀಮ್ ಹಿಂಗಿದೆ ಸದ್ಯಕ್ಕೆ, ಮುಂದಕ್ಕೆ ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಆಗುತ್ತೆ. ಸೊ ಸದ್ಯಕ್ಕೆ ಇದು ಎಲ್ಲ ಮೆಸ್ಸಿ ಇದೆ, ಅಲ್ಲಿ ವೈರು ಇಲ್ಲಿ ವೈರು, ಅಲ್ಲಿ ಮೊಬೈಲ್, ಇಲ್ಲಿ ಫೇಸ್ ಕ್ಯಾಮು, ಇಲ್ಲಿ ಸ್ಪೀಕರ್ ಅಂದ್ಕೊಂಡು, ಸರ್ ಹೆಡ್ಸೆಟ್ ಅಂದ್ಕೊಂಡು. ಸೊ ಇವನು ಮಂಡ್ಯಕ್ಕೆ ಹೋಗಿದ್ದೆ. ಏನಕ್ಕೆ ಹೋಗಿದ್ರಿ ಮಂಡ್ಯಕ್ಕೆ? ಇನ್ಕಮ್ ಟ್ಯಾಕ್ಸ್ ಮನೆಗೆ ಹೋಗಿ ಆಫೀಸ್ಗೆ ಹೋಗಿದ್ದೆ. ಓಕೆ ಅದೇನೋ ಇನ್ಕಮ್ ಟ್ಯಾಕ್ಸ್ದು ಏನೋ ಇತ್ತಂತೆ, ಸೊ ಅಲ್ಲಿಗೆ ಹೋಗಿದ್ರಂತೆ. ಸೊ ಇವನು ನಾನು ಸ್ಟ್ರೀಮಿಂಗಲ್ಲೆಲ್ಲ ಆಲ್ರೆಡಿ ಬಂದು ಕೂತಿದ್ದ. ಇವನ್ನ ನೋಡ್ಬಿಟ್ಟು ಏನಾದ್ರು ಗೊತ್ತಾ, ಸ್ಟ್ರೀಮಲ್ಲಿ ಹಿಂದೆಗಡೆ ಕೂತಿರೋರನ್ನ ಸಡನ್ನಾಗಿ ನೋಡಿದ್ರೆ ಒಳ್ಳೆ ಡ್ರೋನ್ ಪ್ರತಾಪ್ ಕಾಣಂಗೆ ಕಾಣ್ತಾರೆ ಅಂತ ಅಂದ್ಬಿಟ್ರು. ಹಂಗೆ ಕಾಣ್ತಾವನ ಗೈಸ್ ಇವನು. ಹಂಗೆ ಕಾಣ್ತಿದೆಯಲ್ಲ ನೀನು, ಡ್ರೋನ್ ಪ್ರತಾಪ್ ಕಾಣಂಗೆ ಕಂಡಿಯಾ? ಕಾಗೆ ಹಾರಿಸ್ತಿ ಅಂತ ಗೊತ್ತೇ ಎಲ್ರಿಗೂ. ಅಲ್ಲ ಗೈಸ್ ಇವನು ಕಾಗೆ ಹಾರಿಸ್ತಾನೆ ಅಂತ ಗೊತ್ತು, ಬಟ್ ಡ್ರೋನ್ ಪ್ರತಾಪ್ ಥರ ಕಾಣಿಸ್ತಾನೆ ಅಂತಂದ್ರೆ ಇಲ್ಲ, ಹಂಗೆಲ್ಲ ಏನು ಕಾಣಲ್ಲ. ಬಟ್ ಯಾರೋ ಒಬ್ರು ಕಮೆಂಟ್ ಹಾಕಿದ್ರು, ಧನುಷ್ ಅಂದ್ಬಿಟ್ಟು ಕಮೆಂಟ್ ಹಾಕಿದ್ರು. ಇಟ್ಸ್ ಓಕೆ, ಬಟ್ ಇಲ್ಲ ನಮ್ಮ ಹುಡುಗ ಹ್ಯಾಂಡ್ಸಮ್ ಆಗ ನೋಡ್ರಿ ಸಕ್ಕದಾಗ. ಏಯ್ ಯಾಕಂಗೆ ಎಲ್ಲಾಡ್ತಿದ್ದಿ? ಇವಳಿಗೆ ಇವಾಗ ಸ್ವಲ್ಪ ಜ್ವರ ಕಮ್ಮಿ ಆಗೈತೆ, ಬಟ್ ಅಂದರೂ ಸ್ವಲ್ಪ ಬಾಡಿಯಲ್ಲಿ ಸ್ಟ್ರೆಂತ್ ಇಲ್ಲ ಗೈಸ್. ಸ್ವಲ್ಪ ಎದೊಳೋದು ಕೂತ್ಕೊಳ್ಳೋದು ಸ್ವಲ್ಪ ಸ್ಟ್ರೆಂತ್ ಕಮ್ಮಿ ಆಗಿಬಿಡೈತೆ ಅವಳಿಗೆ. ಹಾಯ್ ಮೇಡಮ್ನೇ ಮಾಡ್ತಾಳೆ, ಅವೆಲ್ಲ ಏನಿಲ್ಲ, ಸಖತ್ತಾಗಿ ಮಾಡ್ತಾಳಲ್ವ ಗೈಸ್. ಬಾ. ಸೊ ಇವನು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಇವನು ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ. ಇವಾಗ ಆಲ್ರೆಡಿ ಊಟಕ್ಕೆ ಕರೀತಾವನೆ ಪಾಪ, ಜೊತೆಲಿ ಊಟ ಮಾಡೋಣ ಅಂತ ಅಂದ್ಬಿಟ್ಟು. ಬಟ್ ನಾನು ಇನ್ನೊಂದು 4 ಗಂಟೆ ಇರು ಅಂತಂದೆ. ಇವಾಗ ಸ್ಟ್ರೀಮ್ ಮುಗಿಸ್ಕೊಂಬಂದಲ್ಲ, ಸೊ ಹಾರ್ಲಿಕ್ಸು ಮಿಲ್ಕ್ ಶೇಕ್ ಎಲ್ಲ ಕುಡಿದು ಹೊಟ್ಟೆ ಲೋಡಾಗಿದೆ. ಸೊ ಅದೆಲ್ಲ ಖಾಲಿ ಮಾಡ್ಕೊಂಡು ಆಮೇಲೆ ತಿನ್ನೋಣ ಅಂತ. ನಮ್ಮ ಮಮ್ಮಿಯಾರು ನೋಡಿ ವೆಸಲ್ ವಾಷಿಂಗ್, ವೆಸಲ್ ತೊಳಿತಾ ಇರಿ. ಏನು ಅಡುಗೆ ಹೊತ್ತಕ್ಕೆ? ನಾಳೆ ಸ್ನಾನ ಮಾಡ್ಕೊಂಡು ರೆಡಿ ಆಗ್ಬಿಟ್ಟಿದ್ದೀರಿ? ನಾಳೆ ಯುಗಾದಿ ಹಬ್ಬ, ಫುಲ್ ಜಾಲಿ. ನಾಳೆ ಯಾವ ಮಾರ್ಗಮ್ಮ? ಎಲ್ಲಿ ನಗದ್ ನೋಡಿ ನಾನು ಗಜೀಬ್ ಮಾಡ್ಬಿಟ್ಟು
ಯಾವತ್ತಮ್ಮ ಹಬ್ಬ? ಗುರುವಾರ. ಇವತ್ತು ಯಾವಾರ? ಬುಧವಾರ. ಓಕೆ 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 ಗೈಸ್, ಇವತ್ತು ಮಂಗಳವಾರ, ನಾನು ಬುಧವಾರ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಐ ಆಮ್ ಸೋ ಸಾರಿ. ನಾಡಿದ್ದು ಯುಗಾದಿ ಹಬ್ಬ, ನಾಡಿದ್ದು. ನೀನು ಸರ್ ಎಷ್ಟು ಗೆಟ್ಲ ಯುಗಾದಿ ಹಬ್ಬದಲ್ಲಿ? ನಾನು ಒಂದು 500. ಎಷ್ಟು ತಗೊಂಡು ಹೋಗಿದ್ದೆ? 100-200 ತಗೊಂಡೋಗಿ 500 ಮಾಡ್ಕೊಂಬಂದ. ನೋಡಿ ಗೈಸ್, 100-200 ತಗೊಂಡೋಗಿ 500 ಮಾಡ್ಕೊಂಬಂದ. ಯಾರು ತವಿಸ್ಕೊಂಡೋಗಿದ್ದೆ? ಅಮ್ಮಂತಾವ ಇಸ್ಕೊಂಡೋದ್ರೆ ಲಕ್ ಅಲ್ವಾ ಅದೊಂಥರ. ಅದಕ್ಕೆ ನಮ್ಮ ಅಮ್ಮ ಈ ಸರಿ ನನಗೊಂದು 10,000 ಕೊಟ್ಬಿಡ್ತದೆ. ಕೊಡ್ತೀರಾ? ಇಟ್ಟು ನೋಡೇ ಬೇಡ, ನಮ್ಗೆ ಕಾಸು ಬೇಕು ಗೈಸ್. ರೀಲ್ಸ್ ಅಲ್ಲಿ ದರೋಡೆ ರೀಲ್ ಹಾಕಿದ್ನಲ್ಲ, ಅದು ನೋಡ್ಬಿಟ್ಟು ನಮ್ಮ ಅಮ್ಮಂಗೆ ಅಂತೈತೆ. ದಟ್ಸ್ ಓಕೆ, ಪರವಾಗಿಲ್ಲ. 1,000ನೇ ಕೊಡ್ಬೋದು. ಇವ್ರ ಹತ್ರನ ಕಿತ್ಕೊಂತೀನಿ ಗೈಸ್, ಇವ್ರ ಹತ್ರನ ಕಿತ್ಕೊಂತೀನಿ, ಅವ್ರ ಹತ್ರನ ಕಿತ್ಕೊಂತೀನಿ. ಏನೇನು ತಿನ್ಕೊಂಬಂದ್ರಪ್ಪ ಮಂಡ್ಯಕ್ಕೆ ಹೋಗ್ಬಿಟ್ಟು? ನೀವು ತಿಂದೇ ಬರೋ ಮಕ್ಕಳೇ ಎಲ್ಲ ಕಣಂತೇಳು. ತಿಂದ್ರಾ? ನಾವು ಪಿಜ್ಜಾ ಹೇಳಿದ್ರೆ ನಾನು ಒಂದು ಕೂಪನ್ ಕೊಡ್ತಿದ್ದೆ, ಅದು ಕಮ್ಮಿ ಬೀಳ್ತಿತ್ತು ನಿನಗೆ. ನಾನು ಒಬ್ಬನೇ ಹೋಗಿದ್ದೆ, ಅವರು ಹೋಟೆಲ್ಗೆ ಹೋಗಿದ್ರು. ಯಾಕೆ ನೀನು ಒಬ್ಬನೇ ಯಾಕೆ ಸಪ್ರೇಟ್ ಹೋಗಿದ್ದೆ? ಅವ್ರು ಏನಾದ್ರು ತಿನ್ನಕ್ಕೆ ಹೋಗಿ ನಾನು ಪಿಜ್ಜಾ ತಿನ್ನೋದು. ಅಭಿಯಾನ ಮತ್ತೆ ಇನ್ನೊಂದು ಎರಡು ಬಂದಿದ್ದು. ಜಲಸಿ ಜಲಸಿ ಜಲಸಿ. IT ರಿಟರ್ನ್ ಇದಕ್ಕೆ ಹೋಗಿದ್ರಂತಲ್ಲ, ಅಲ್ಲಿ ಯಾರು ಬಂದಿರೋದು? IT ಫೈಲ್ಸ್ ಮಾಡ, IT ಫೈಲ್. ವಾ ಗೈಸ್, ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಇವಳನ್ನ. ಓ ಗೈಸ್, ಇವಳು ಎತ್ತಾಕವಳೆ, ನಾವು ಆಯ್ದಾಕ್ಬೇಕಾ? ಜಾಸ್ತಿ ಬೇಡ, ಸುಮ್ಮನಿರ್ಲ ನನ್ನ ಮಗನೇ. ಇಲ್ಲೆಲ್ಲ ಈರುಳ್ಳಿ ಇಟ್ಟಿದ್ರೆ ಗೈಸ್, ನೋಡಿ ಎಲ್ಲಾನು ಒಂದೊಂದಾಗ ಎಸ್ತಾವಳೆ ನನ್ನ ಮಗಳು. ನಾವಿಲ್ಲ ಆಯಾ ಕೆಲಸ ನಮಗೆ. ಕೇಳಿ 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 ಕೇಳಿ, ಎಲ್ಲೋಗಿದ್ರಿ? ಇವ್ನು ನೋಡಿದ್ರೆ ಪಿಜ್ಜಾ ತಿನ್ನಕ್ಕೆ. ಅದೇ ಅವ್ನು ತಿಂದಿಲ್ಲ ಅಂತಲ್ಲ, ಅವ್ನು ಹೋಟ್ಲಿಗೆ ಹೋಗಿದ್ದಂತಲ್ಲ, ಪಿಜ್ಜಾ ತಿಂದಿಲ್ಲ ಅಂತೆ. ಹೇಳಿದ್ರೆ ಪಕ್ಕ ಒಂದು ಕೂಪನ್ ಕೊಡ್ತಿದ್ದೆ ನಿಮಗೆ. ಹತ್ತತ್ರ ಒಂದು 100-150 ರೂಪಾಯಿ ಡಿಸ್ಕೌಂಟ್ ಬರೋದು. ನಾವು ತಿಂದಿದ್ದೆ ಅಷ್ಟಿಂದ ನಬ್ಬ. ಅದಕ್ಕೆ ಇನ್ನೊಂದೇನಾರು ಆರ್ಡರ್ ಮಾಡಿದ್ರೆ ಅದು ಅಷ್ಟಕ್ಕೆ ಬತ್ತಿತ್ತಲ್ಲ. 105 ಅಷ್ಟೇ. ನೀನು 250 ರೂಪೀಸ್ಗೆ ಇದು ಮಾಡಿದ್ರೇನು, ನೀನು 250 ರೂಪೀಸಿಗೆ ಪಿಜ್ಜಾ ಆರ್ಡರ್ ಮಾಡಿದ್ರೆ ನಿನಗೆ 150 ರೂಪೀಸು ಡಿಸ್ಕೌಂಟ್ ಕೊಡ್ತಾರೆ. ಹಾಂ ಗೈಸ್, ನಿಮಗೂ ಯಾರಿಗಾದ್ರೂ ಬೇಕಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಕೋಡ್ ಕೊಡ್ತೀನಿ. ಆ ಕೋಡ್ನ ನೀವು ಯೂಸ್ ಮಾಡಿದ್ರೆ ನಿಮಗೂ ಡಿಸ್ಕೌಂಟ್ ಸಿಗುತ್ತೆ. 120 ರೂಪೀಸು 130 ರೂಪೀಸು ಏನೋ ಆಫರ್ ಇದೆ, ಓಕೆನಾ? ಆ ಕೋಡ್ ನಾನು ಕೊಡ್ತೀನಿ. ಆ ಕೋಡ್ನ ನೀವು ಕೂಪನ್ ಕೋಡಾಗಿ ಹಾಕ್ಕೊಂಡ್ರೆ ಪಕ್ಕ ನಿಮಗೂ ಬೇಕಾ ಪಿಜ್ಜಾ? ನಿಮ್ಗೆ ಇಷ್ಟನಾ ಪಿಜ್ಜಾ? ಇಲ್ಲ, ಮೈದಾ ಐಟಮ್ ಜಾಸ್ತಿ ಇಷ್ಟ ಆಗಲ್ಲ. ಹಾಂ, ಗೋಬಿ ಇಷ್ಟ. ಗೋಬಿ, ಪಾನಿಪುರಿ, ಮಸಾಲೆ ಪುರಿ ಅವೆಲ್ಲ ತಿಂತಾರೆ ಗೈಸ್. ನನಗೂ ಇಷ್ಟ ಆ್ಯಕ್ಚುಲಿ. ನಾನು ಕಾಲೇಜಲ್ಲಿದ್ದಾಗೆಲ್ಲ ತಿಂತಿದ್ದೆ ಪಿಜ್ಜಾ ಎಲ್ಲ ಚೆನ್ನಾಗಿ ತಿಂತಿದ್ದೆ ಗೈಸ್. ಇವಾಗೆಲ್ಲ ಬಿಟ್ಬಿಟ್ಟಿದ್ದೀನಿ, ಸ್ವಲ್ಪ ಹೆಲ್ತ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇವರೆಲ್ಲ ಮಂಡ್ಯಕ್ಕೆ ಹೋಗ್ಬಿಟ್ಟು ಚೆನ್ನಾಗಿ ತಿನ್ಕೊಂಬಂದರು. ನಾನು ಇಲ್ಲೇ ಇದ್ದೆ, ನನಗೆ ಇಲ್ಲೇನೋ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಹೋಗಿರಲಿಲ್ಲ. ನನ್ನ ಬಿಟ್ಬಿಟ್ಟು ತಿನ್ಕೊಂಬಂದವ್ರು ಇವರಿಗೆಲ್ಲ ಹೊಟ್ಟೆನ ಬರ್ತದೆ, ಪಕ್ಕ ಹೊಟ್ಟೆ ನೋವು ಕಂಡ ನಿನಗೆ. ಅಮ್ಮ ಯಾಕೆ ಬರಲಿಲ್ಲ? ಅವ್ನು ವಿಷಯನೂ ಕರ್ಕೊಬರ್ತಾನೆ. ರಜಾ ಇಲ್ಲ? ಯಾವಾಗ ಸ್ಟಾರ್ಟ್ ಆಗಿದ್ದು? ಅವತ್ತು ಇದಕ್ಕೆ ಬಂದಿದ್ದ, ಮಂತ್ರಾಲಯಕ್ಕೆ ಬಂದಿದ್ನಲ್ಲ, ಅದಾದ್ಮೇಲೆ. ಓಕೆ ನೋಡಿ, ರೋಪ್ ಹಾಕತ್ ನೋಡಿ ಗೈಸೋಳು. ಬಾಯಿಗೆ ಹಾಕಬೇಡ, ಅದು ತಲೆಗೆ ಹಾಕದೆ. ಬಾಯಿಗೆ ಹಾಕಬೇಡ. ಹ್ಞೂ, ತಲೆ ಬಾಚ್ಕೊ, ಬಾಯಿಗೆ ಹಾಕಬೇಡ. ನೋಡಿ ಗೈಸ್, ಕೂದಲೇ ಇಲ್ಲ ಅಲ್ಲೇನು ತಲೆ ಬಾಚ್ಕತಿ. ಮಾಮ ಬಗ್ಬೇಕಂತ ಬಗ್ಗು ಮಾಮ, ನಿನಗೆ ಬಾಚ್ತಾಳೆ. ಬಾಚು ಮಾಮಂಗೆ ಬಾಚ್. ಹಂಗೆ ಕೂತ್ಕೋ ಕರೆಕ್ಟಾಗಿ ನೀನು. ಹಾಂ, ನೀನು ನಿಂತ್ಕೋ. ಬಾಚು ಫಸ್ಟು. ಬಾಚ್. ಹಂಗೆ ನನಗೂ ಬಾಚ್ತೀಯಾ? ಬಾಚವ, ಆಯ್ತು. ನನಗೂ ಗೈಸ್ ನೋಡಿ, ಹತ್ತು ಅಂತಂದ್ರೆ ಅವಾಗಲೇ ಎನರ್ಜಿ ಇರ್ಲಿಲ್ವಲ್ಲ, ಇವಾಗ ಹತ್ತುತ್ತಾಳೆ ನೋಡಿ. ಹತ್ತು 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 ಹತ್ತ 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 ಅಜ್ಜ ಹತ್ತ 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 ಹತ್ತು ಹತ್ತ ಹತ್ತ. ಅಯ್ಯಪ್ಪ ನೋಡಿ ಗೈಸ್, ನೋಡಿ ಹಿಂಗೆ ಹತ್ತಾಳೆ. ಕೀಳ್ಬೇಡ ಜುಟ್ ಕೀಳ್ಬೇಡ. ಸುಮ್ಮನೆ ಎಳಿತ. ಮದ್ವೆ ಆಗೋ ಗಂಟೆ ನಾನು ಇಲ್ಲಿ ಸುಮ್ಕಿರೋ. ನೀನೇನು ಹುಡುಗಿ ಉಪ್ಕೊಳ್ದೆ ಇದ್ರೆ ಎಷ್ಟು ಹಿಂಸೆ ಆಯ್ತದ. ಆಮೇಲೆ ನಮ್ಗೆ ಎಲ್ಲಿಂದ ಹುಡ್ಕತ್ ನಾವು ನೋಡಿ. ಅದಕ್ಕೆ ಮಾಡ್ಬೇಡ ಅಂದಿದ್ದೆ, ಮಾಡ್ದೇವಣ್ಣ.
ನನ್ನ ಮಗಳ ಹಿಂಗೆ ಬಿಟ್ಬಿಡ್ತೀನಿ. ಹಿಂಗೆಲ್ಲ ಹಿಂಗೆ ಬಿಟ್ಬಿಡ್ತೀನಿ. ಆಯ್ತು ಹೇಳಿ. ಹೇಳಿ. ಬಾಚಿ ಸಾಕು ಕೊಡು. ಸೊ ಗೈಸ್ ಇವಳು ಹಿಂಗೆ ಯಾವಾಗಲೂ ತರಲೆ ಮಾಡಿಕೊಂಡು ಅವ್ರಿವ್ರಿಗೆ ಹಿಂಸೆ ಕೊಡ್ಕೊಂಡು ಕೆಲಸ ಮಾಡ್ತಾ ಇರ್ಬೇಕು ಇವಳು. ಸೊ ಇವನು ಪಾಪ ನನಗೋಸ್ಕರ ಊಟ ಮಾಡಿದೆ ಹೆಂಗೆ ಗೊತ್ತಾನೆ. ನಾನು ಇವಾಗ 9:45 10 ಗಂಟೆ ಆಗುತ್ತೆ. 10 ಗಂಟೆಗೆ ಊಟ ಮಾಡಿಬಿಟ್ಟು ಮಲಗಬೇಕು. ಹೆಂಗೆ ಅನ್ನಿಸ್ತಾ ಸ್ಟ್ರೀಮಿಂಗ್ ನೋಡ್ದಲ್ಲ? ಚೆನ್ನಾಗಿ ಅನಿಸ್ತು. ಹಾಂ, ಒಳ್ಳೆ ಪ್ಲೇಯರ್ ಐತೆ ಅಂತ ಅನ್ಕೊಂಡಿದ್ದೀನಿ. ಮುಂದಕ್ಕೆ ಒಳ್ಳೆ ಪ್ಲೇಯರ್ ಆಯ್ತೀನಿ ಅಂತ ಅನ್ಕೊಂಡಿದ್ಯಾ? ಚೆನ್ನಾಗಿ ಆಡ್ತೀನಾ? ಇವನು ಬಂದು ಕೂತಿದ್ದ ಗೈಸ್ ಇವತ್ತು ಸ್ಟ್ರೀಮಲ್ಲಿ ಕೂತಿದ್ದ. ಅದೇ ಇವ್ನು ನೋಡ್ಬಿಟ್ಟು ಏನಾದ್ರು ಗೊತ್ತಾ ಸ್ಟ್ರೀಮಲ್ಲಿ ಇನ್ನೇನು ಹಿಂದಗಡೆ ಕೂತಿರೋ ಡ್ರೋನ್ ಪ್ರತಾಪ್ ಕಾಣಂಗೆ ಕಾಣ್ತಾನಲ್ಲ ಅಂತ. ಕಾಮಿಡಿ ಮಾಡೋದು, ನೀನ್ ಕಾಮಿಡಿ ಅನಿಸ್ತಿಲ್ಲ. ಏ ಇಲ್ಲ, ಅದು ಸಡನ್ನಾಗಿ ನೋಡೋರಲ್ಲ. ಸುಮ್ಮನಿರು ಪಣ್ಣಿ. ಸಡನ್ನಾಗಿ ಹಂಗೆ ನೋಡೋರಲ್ಲ. ಅವಳೊಂದು ಸೈಡಿಗೆ ಕರ್ಕೊಂಡು ಹೋಗೋ, ಸೈಡಿಗೆ ಕರ್ಕೊ ಹೇಳ್ತೀನಿ. ಇಲ್ಲಾಂದ್ರೆ ಅಲ್ಲೇ ಎಲ್ಲ ಕಿತ್ತಾಕ್ತಾಳೆ. ಸೊ ಅವ್ನು ಸಡನ್ನಾಗಿ ಹಂಗೆ ಕಾಣಿಸ್ಬಿಟ್ಟ ಅಂತ ಅಂದ್ಬಿಟ್ಟು ಏಯ್ ನನ್ನ ಮಗಳೇ ನಡಿ ಎಲ್ಲ ಕಿತ್ತಾಗ್ತಾ ಇದ್ಯಾ? ಕೊಟ್ರೆ ಹಂಗೆ ಚಡ್ಡಿ ಉರ್ಚ್ಕೋಬೇಕು. ಸೊ ಗೈಸ್ ನಮ್ಮ ತಮ್ಮ ಬಂದ. ಸೊ ಈಗ ಅವನ ಜೊತೆ ಊಟ ಮಾಡಿ ಇನ್ನೇನು ಮಲಗೋ ಟೈಮು. ನೋಡಿ 9:30 ಆಗೋಗೈತೆ. ಐ ಹೋಪ್ ಎಲ್ಲರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ನಾನು ಅನ್ಕೊಂತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಪ್ರೀತಿಯರನ್ನಾಗಿ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೆ ಶೇಕ್ ಕೇರ್, ಲವ್ ಯು ಆಲ್, ಬಾಯ್, ಸೈನಿಂಗ್ ಆಫ್. ಬಾಯ್ ಮಾಡ. ಬಾಯ್ ಬಾಯ್. ಅದಕ್ಕೆ ಬಾಯ್ 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 ಗೈಸ್. ಇವಳು ಟಾಟಾ ಬಾಯ್ 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 ಬಾಯ್.